ಕಥೆಯನ್ನೇ ಬದಲಿಸೋ ಕೊನೆಯದೊಂದು ಆಸೆಗೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಸ್ಪಂದನ, ನೀನ್ ಬೊಕ್ಸಲ್ಲಿ ಇದನ್ನ ಹಿಂದಕ್ಕೆ ಹಾಕಮ್ಮ. ಇದ್ರ ಅರ್ಥ ನೀನ್ ಈ ಮನೆಯ ಜೊತೆ ಇರೋ ಸಂಬಂಧ ಬಿಟ್ಟು ಗಂಡನ ಜೊತೆ ಹೊಸ ಸಂಬಂಧ ಬೆಳೆಸ್ತಾ ಇದ್ಯಾ. ನಿನ್ ಗಂಡ ಇರೋ ಜಾಗನೇ ನಿನ್ ಜಾಗ, ನಿನ್ ಗಂಡನ ಸಂಬಂಧನೇ ನಿನ್ ಸಂಬಂಧ. ಸರಿ ನಡ್ರಿ, ಲೇಟ್ ಆಯ್ತು, ಹೊರಡೋಣ. ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ ಬೇಬಿ. ಇನ್ನು ಎಷ್ಟೊತ್ತು ಮಾಡ್ತಾರೆ ಇವರು? ನಿಮ್ಗೇನಾದ್ರೂ ಅರ್ಜೆಂಟಾ? ಅಫ್ಕೋರ್ಸ್ ಬೇಬಿ, ಮನೆಗೆ ಹೋಗಿ ಬಾಂಬ್ ಬ್ಲಾಸ್ಟ್ ಆಗೋದನ್ನ ನಾನು ಕಣ್ಮುಂದೆ ನೋಡ್ಬೇಕು, ಭೂಮ್ ಅಂತ. ಇವ್ರು ನೋಡಿದ್ರೆ ಇಷ್ಟೊತ್ತು ಮಾಡ್ತಿದಾರಲ್ಲ. ಸ್ಪಂದನ, ಹುಷಾರಾಗಿ ಹೋಗ್ಬಮ್ಮ. ಅಳಿಯಂದ್ರೆ ಆಗಾಗ ನಮ್ ಸ್ಪಂದನ ಕರ್ಕೊಂಡು ಗೋಕರ್ಣಕ್ಕೆ ಬರ್ತಾ ಇರಿ. ಖಂಡಿತ ಪ್ರಯತ್ನ ಪಡ್ತೀನಿ. ಆಗಾಗ ಫೋನ್ ಮಾಡ್ತಾರಮ್ಮ. ಸ್ಪಂದನ, ನಮ್ಗಂತೂ ಯಾವಾಗ್ಲೂ ನೀನೇ ನೆನಪಾಗ್ತಾ ಇರ್ತೀಯ. ಆಗಾಗ ಮರಿದೆ ಬರ್ತೀರಮ್ಮ. ಬರಲ್ಲ. ಯಾವತ್ತೂ ಬರಲ್ಲ. ನಿಮ್ಮಿಂದಾಗಿ ಇವತ್ತಿ ಮನೆ ಬಿಟ್ಟು ಹೋಗ್ತಿದ್ದೀನಿ. ಈ ಮನೆಯಲ್ಲಿ ನನ್ ಎಲ್ಲಾ ಖುಷಿ ಇದೆ, ನೆನಪುಗಳಿದೆ, ನನ್ನ ಇಡೀ ಜೀವನನೇ ಇದೆ. ನೆನ್ನೆ ತನಕ ನನ್ ಮದ್ವೆ ಅಂತ ಖುಷಿಯಾಗಿದ್ರಿ, ಮತ್ತಿವಾಗ ಯಾಕೆ ಅಳ್ತಿದ್ದೀರಾ? ನನ್ನ ಹಣೆ ಬರಹ ಹತ್ತು ಕಣ್ಣೀರೆಲ್ಲ ಬತ್ ಹೋಗಿದೆ. ಸ್ಪಂದನ, ಕಳ್ಸ್ಕೊಡುವಾಗ ಹೀಗೆಲ್ಲ ಕೋಪ ಮಾಡ್ಕೊಂಬಾರ್ದಮ್ಮ. ನಿಮ್ ಮೇಲಿರೋ ಕೋಪ ಯಾವತ್ತೂ ಹೋಗಲ್ಲ ನನಗೆ. ನಿಮ್ಗೆ ಯಾರ ಮುಖ ನೋಡಕ್ಕೂ ನನಗಿಷ್ಟ ಇಲ್ಲ. ನಮ್ಮ ಮುಖನೂ ನೋಡಲ್ವಾ ಸ್ಪಂದನ? ನಮ್ಮ ಮೇಲೂ ಕೋಪನಾ? ಇಲ್ಲ ಕಣ್ರು, ನನಗ್ ನಿಮ್ಮೇಲೆ ಕೋಪ ಬರಲ್ಲ.
ನೀನು ಜೀವ ಕಂಡ್ರು. ನಿಮ್ಮ ನೋಡೋಕೆ ನಾನು ಗೋಕರ್ಣ ಬರ್ದೇ ಇರ್ತೀನ? ವಿಕ್ರಾಂತ್ ಸರ್, ನಂದು ಹ್ಯಾಪಿ ಬರ್ಡೇ ಇರುವಾಗ ಸ್ಪಂದನನ್ನ ಗೋಕರ್ಣ ಕರ್ಕೊಂಡ್ ಬರ್ತೀರಾ ಪ್ಲೀಸ್ ವಿಕ್ರಾಂತ್ ಸರ್? ಸ್ಪಂದನ ಯಾವಾಗ ಬೇಕಾದ್ರೂ ಗೋಕರ್ಣಕ್ಕೆ ಬರ್ಬೋದು. ಅವಳಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ನಾನೇ ಕರ್ಕೊಂಡ್ಬರ್ತೀನಿ. ಮೊದಲು ಸ್ಪಂದನಂಗೆ ಅಳೋದು ನಿಲ್ಸಕ್ಕೆ ಹೇಳಿ. ಪಾಪ ನಿನ್ನೆಯಿಂದ ಆರೋಗ್ಯನೂ ಸರಿ ಇಲ್ಲ, ಊಟನೂ ಮಾಡಿಲ್ಲ. ನೋಡಿದ್ರ ಅಳಿಯಂದ್ರು ಸ್ಪಂದನನ ಎಷ್ಟು ಕೇರ್ ಮಾಡ್ತಾರೆ ಅಂತ. ನಾವು ವಿಕ್ರಾಂತ್ ಸರ್ ಜೊತೆ ಮದುವೆ ಮಾಡಿಸಿ ಒಳ್ಳೆ ಕೆಲಸ ಮಾಡಿದ್ವಿ. ಸ್ಪಂದನ, ಈ ಹುಷಾರತ್ತೆ ಒಂದ್ ಮಾತೇಳ್ದೆ ಹೋಗ್ತಿದ್ಯಲ್ಲಮ್ಮ. ಪರವಾಗಿಲ್ಲ, ನೀನ್ ನನ್ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡ್ರು ನನ್ನ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇರುತ್ತೆ. ಹೋಗ್ಬ, ಚೆನ್ನಾಗಿರು ಕೂಸೆ, ಚೆನ್ನಾಗಿರು. ಉಷಾ ಅವರೇ, ನೀವು ಬರಲ್ವಾ? ನಾನಾ? ಅಯ್ಯೋ ದೇವ್ರೆ. ಉಷಾ ಅವರೇ, ಸ್ಪಂದನಂಗೆ ನಿಮ್ಮನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಜೊತೆಗೆ ನೀವಿದ್ರೆ ಅವಳಿಗೂ ಸಮಾಧಾನ ಇರುತ್ತೆ. ತಾನು ಒಂಟಿ ಅಂತ ಅನ್ಸಲ್ಲ. ಅದು ಅಳಿಯನ್ ಮನೇಲಿ ನಾನು ಹೇಗಿರೋದು? ನೀವು ನಮ್ ಜೊತೆ ಬರೋ ಅವಶ್ಯಕತೆ ಇಲ್ಲ ಅತ್ತೆ. ನೀವು ಬರ್ಲೂಬಾರ್ದು.